ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ವರ್ಷ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕುಕ್ಕಿಂಗ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಿನಿ ಲಾವಾ ಕೇಕ್ಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ವಿತ್ ಅ ವೆರಿ ಲಿಟಲ್, ಬರೀ 3 to 4 ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲೇ ವಿತೌಟ್ ಓವನ್, ವಿತೌಟ್ ಎನಿಥಿಂಗ್, ನಿಮ್ಮ ಮನೇಲಿ ಏನಿದೆಯೋ ಅದರಲ್ಲೇ ಮಿನಿ ಲಾವಾ ಕೇಕ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸೊ ಕಮ್ ಲೆಟ್ಸ್ ಗೋ. ನಿಮಗೆ ಬೇಕಾಗಿರೋದು ಬರ್ಬನ್ ಬಿಸ್ಕೆಟ್ಸ್, ಡೈರಿ ಮಿಲ್ಕ್ ಚಾಕ್ಲೇಟ್, ಇದು ಬೇಕಿಂಗ್ ಸೋಡಾ, ಹಾಗೆ ಮಿಲ್ಕ್. ಬಿಸ್ಕೆಟ್ಸ್ನ ಜಾರ್ಗೆ ಹಾಕೋಬೇಕು. ಜಾರ್ಗೆ ಹಾಕ್ಕೊಂಡು ಸೊ ಇದನ್ನು ನೀವು ಕಂಪ್ಲೀಟಾಗಿ ಇವಾಗ ಪುಡಿ ಆಗೋವರೆಗೂ ಗ್ರೈಂಡ್ ಮಾಡಬೇಕು. ಸೊ ಫುಲ್ ಹೀಗೆ ಪುಡಿ ಆಗೋವರೆಗೂ ನಾವು ಗ್ರೈಂಡ್ ಮಾಡ್ಕೋಬೇಕು. ಕಂಪ್ಲೀಟ್ ನೋಡಿ, ನೀವು ನೋಡ್ಬೋದಲ್ಲ ಟೆಕ್ಸ್ಚರ್ ಹೇಗಿದೆ ಅಂತ. ಅದಾದಮೇಲೆ ಅದನ್ನು ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ಹಾಲು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಗಂಟಾಗಬಾರ್ದು. ಗಂಟಾಗದೆ ಇರೋ ನೀಟಾಗಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರನೇ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ತಿರ್ಗಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೇ ಗಂಟಿರಬಾರ್ದು. ಗಂಟಿದ್ರೆ ಚೆನ್ನಾಗಿ ಬರೋದಿಲ್ಲ. ಆ್ಯಂಡ್ ದೆನ್ ನಿಮ್ಮ ಪಡ್ಡು ಪ್ಯಾನ್ ಇರುತ್ತೆ ಅಲ್ವಾ, ಸೊ ಅದನ್ನಾದರೂ ತಗೋಬೋದು. ಇಲ್ಲಾಂದರೆ ನಿಮಗೆ ಈ ಥರ ಯಾವುದಾದ್ರೂ ಬೇರೆ ಪ್ಯಾನ್ಗಳಿದ್ದರೆ ಅದರಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ನಾನು ಬಟರ್ ಅಥವಾ ಗೀ ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನು ಗೀ ಹಾಕ್ತಾಯಿದ್ದೀನಿ ಬಿಕಾಸ್ ಗೀ ಚೆನ್ನಾಗಿರುತ್ತೆ. ಟೇಸ್ಟ್ ಆದರೂ ಸರಿ, ಫ್ಲೇವರ್ಸ್ ಅದು ಸ್ಮೆಲ್ಲು ಕೂಡ. ಆ್ಯಂಡ್ ಇವಾಗ ನೀವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಫುಲ್ ಕಂಪ್ಲೀಟಾಗಿ ಎಲ್ಲ ಕಡೆಗೂ ಹಾಕ್ಕೊಂಡು ಬರ್ತಾಯಿದ್ದೀನಿ. ನಾನಿವಾಗ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಳ್ತಾ ಇದ್ದೀನಿ. ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನ್ಯಾಚುರಲ್ ಚಾಕ್ಲೇಟ್ ಅಥವಾ ಬೇರೆ ಯಾವುದಾದ್ರೂ ನಿಮ್ಗೆ ಯಾವ ಚಾಕ್ಲೇಟ್ ಇಷ್ಟ ಆಗುತ್ತೋ ಆ ಚಾಕ್ಲೇಟ್ ತೊಗೋಬೋದು ನೀವು. ಆ್ಯಂಡ್ ಚಾಕ್ಲೇಟ್ಸ್ನ ತಗೊಂಡು ನಾನು ಎಲ್ಲದಕ್ಕೂ ಹಾಕ್ಕೊಂಡು ಬರ್ತಾಯಿದ್ದೀನಿ. ಬಿಕಾಸ್ ಅದು ಕುಕ್ ಆದಮೇಲೆ ಚಾಕ್ಲೇಟ್ ಒಳಗಡೆ ಮೆಲ್ಟ್ ಆಗಿರುತ್ತೆ. ಆ್ಯಂಡ್ ನೀವು ತಿನ್ನಬೇಕಾದ್ರೆ ಚಾಕ್ಲೇಟ್ ಫ್ಲೇವರ್ ಕೂಡ ಬರುತ್ತೆ. ಸೇಮ್ ಲಾವಾ ಕೇಕ್ ಥರನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಬೇಡ ಅಂತ ಅಂದರೆ ನಾನು ಹೇಗೆ ಒಂದಕ್ಕೆ ಹಾಕ್ತೀರಾ ಹಾಗೆ ಬಿಟ್ಟಿದ್ದೀನಿ. ಹಾಗೆ ನೀವು ಕೂಡ ಎಂಟಿ ಆಗೇ ಮಾಡ್ಕೋಬೋದು. ಆ್ಯಂಡ್ ದೆನ್ ನಾನು ಕವರಿಂಗಿಗೋಸ್ಕರ ಇನ್ನೊಂದು ಸ್ವಲ್ಪ ಬ್ಯಾಟರ್ ಹಾಕ್ತಾಯಿದ್ದೀನಿ. ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು. ನಿಮಗೂ ಬೇಕಂದರೆ ನೀವು ಹಾಕೋಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೇ ಇಡ್ಬೋದು. ಬಟ್ ಚಾಕ್ಲೇಟ್ನ ಫುಲ್ ಒಳಗಡೆ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ನೀವು ನೋಡ್ಬೋದು ಹೇಗೆ ಕುಕ್ಕಾಗಿ ಅದು ಬೇಕಾಗ್ತಿದೆ ಅಂತ ಅಂದ್ಬಿಟ್ಟು. 5 to 7 ಮಿನಿಟ್ಸ್ ಆದಮೇಲೆ ಅದು ಕಂಪ್ಲೀಟಾಗಿ ಬೇಕಾಗಿರುತ್ತೆ. ಬೇಕಾಗ್ತಾ ನೀವು ಅದನ್ನು ರಿವರ್ಸ್ ಅಥವಾ ಉಲ್ಟಾ ತಿರುಗಿಸ್ಕೊಳ್ಬೇಕು. ಬಿಕಾಸ್ ಎರಡು ಕಡೆನೂ ಮೇಲೆ ಆ್ಯಂಡ್ ಕೆಳಗಡೆ ಬೋದ ಸೈಡ್ ಪ್ರಾಪರಾಗಿ ಕುಕ್ ಆಗಿದೆ ಅಂತ ನೋಡೋದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ನೀವು ಈ ಥರ ಸ್ಟಿಕ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಪೂನ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಕಂಪ್ಲೀಟ್ ಒಂದು ಫುಲ್ ಕೇಕ್ ತಗೊಂಡು ಕೂಡ ನೋಡ್ಬೋದು ಒಳಗಡೆ ಫುಲ್ಲು ಪ್ರಾಪರಾಗಿ ಕುಕ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಅದು ಕುಕ್ ಆಗಿದೆ ಅಂತ ನಿಮಗೆ ಗೊತ್ತಾಗಾದಮೇಲೆ ಸೊ ಯು ಕ್ಯಾನ್ ಸರ್ವ್ ಇಟ್ ಈಸ್ ರೆಡಿ ಟು ಸರ್ವ್. ಸೊ ನಾನು ಹೀಗೆ ತಗೊಂಡು ಪ್ಲೇಟ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ.
ಫೈನಲಿ ಲಾವಾ ಕೇಕ್ ಇಸ್ ರೆಡಿ. ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಇಟ್ಸ್ ಸೋ ಕ್ರಿಸ್ಪಿ. ಸೀರಿಯಸ್ಲಿ ಸೇಮ್ ಟು ಸೇಮ್ ಲಾವಾ ಕೇಕ್ ಥರನೇ ಇದೆ. ಸೇಮ್ ಟೇಸ್ಟ್ ಆಗಲಿ ಅಥವಾ ಅದು ಫ್ಲೇವರ್ ಆಗಲಿ ಆ್ಯಂಡ್ ನಾವು ತಿನ್ನಬೇಕಾದ್ರೆ ಆ ಫೀಲ್ ಆಗಲಿ ಎಲ್ಲ ದಿಟ್ಟು ಲಾವಾ ಕೇಕ್ ಥರನೇ ಇದೆ. ಸೊ ನೀವು ಮಿಸ್ ಮಾಡ್ದಿರಂಗೆ ಟ್ರೈ ಮಾಡಿ. ಆ್ಯಂಡ್ ದ ಸಾಫ್ಟ್ನೆಸ್ ಕೂಡ ಅಷ್ಟೇ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ಚಾಕ್ಲೇಟ್ ಎಲ್ಲ ಒಳಗಡೆ ಮೆಲ್ಟ್ ಆಗಿದೆ. ನಿಮ್ಗೆ ಇನ್ನೂ ಅಡಿಷ್ನಲ್ ಬೇಕಂದರೆ ಇನ್ನೂ ಸ್ವಲ್ಪ ಚಾಕ್ಲೇಟ್ ಕೂಡ ನೀವು ಕುಕ್ ಮಾಡಬೇಕಾದ್ರೆ ಹಾಕೋಬೋದು. ಐ ಲವ್ಡ್ ಇಟ್. ಇಟ್ಸ್ ಸೋ ಆಸಮ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ನಿಮ್ಮ ಮನೇಲಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.